అర్థం కెమెరా వచ్చింది బన్నీ బన్నీ సార్ అదే సార్ సార్ ఇల్లు రాసామే సార్ రమా చూడు రమా వాళ్ళు అట్లా వాళ్ళు ఉండేదానికే సార్ మేము 100%. ದೊಡ್ಡ ದೊಡ್ಡ ನಾಯಕರುಗಳು ಏನಾದರೂ ಮಾಡಿ ಸೋಲಿಸ್ಬೇಕು ಇವ್ರನ್ನ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ತಂದೆನ ಕೂಡ ಏನು ಮಾಡೋರು ಎಂ ಎ ಕೃಷ್ಣಪ್ಪನವರು ಅನ್ನೋ ಒಂದು ಮಾತುಗಳು ಕೂಡ ಹೊರಗಡೆ ಬಂದಿತ್ತು ಅವ್ರದ್ದು. ಅದಕ್ಕೆ ಜನ ಉತ್ತರ ಕೊಟ್ಟವ್ರು. ಎಂ ಎ ಕೃಷ್ಣಪ್ಪನವ್ರು ಏನು ಮಾಡಿದ್ರು, ಜಯಸಿಂಹ ಕೃಷ್ಣಪ್ಪ ಏನು ಮಾಡಿದ್ರು ಅನ್ನೋದಕ್ಕೆ ವಾಪಸ್ ಉತ್ತರ 57 ಎರಡೇ ಓಟ್ ಅವ್ರಿಗೆ, ಎರಡೇ ಓಟ್ ಇವತ್ತು ಇಷ್ಟು ಮಾಡ್ಯವರು. ಅದು ಅನ್ನಪೂರ್ಣಾಗ ಆಗಿದ್ದಿದ್ರೆ మేమెంత చేస్తే లేకపోతే కాళ్ళు తీడుస్తా ఉండే, మేమంతా అన్నపోస్ట్గా చేస్తే దానికే ఈಕಿತ నేను ಇಲ್ಲ ಇದು ಎಲೆಕ್ಷನ್ ನಡೆದೋಗ್ಬೇಕು, ಯಾವಾಗ ನೋಡೋದು ಮಾನಿಂಕರೆ ఆయన గెలిచింది అన్నది ఈ పెద్ద పెద్దోళ్ళంతా మాట్లాడుకుంటాండ్రి. పెద్దవాళ్ళ పేర్లు వద్దు, చెప్పేదే వద్దు, అంతా మీకే అంతా తెలుసును. ముగ్గురు ఉండారు దాంట్లో, పెద్ద పెద్ద ಟಾಪ್ లో ఉండేవాళ్ళు. ಅಂತ ಅವರೆಲ್ಲಾನು ಇವತ್ತು ನಮ್ಮ ವಿರುದ್ಧವಾಗಿ ನಿಲ್ತ್ಕೊಂಡು ಮಾಡಿದ್ರು ಸಹ ನೀವೆಲ್ಲ ನಿಮ್ಮ ಪಾದಗಳು ಮುತ್ಕೊಂಡು ಹೇಳ್ತಾ ಇದ್ದೀನಿ, ನೀವೆಲ್ಲ ಗಟ್ಟಿಯಾಗಿ ನನ್ನ ಜೊತೆ ನಿಲ್ತ್ಕೊಂಡು ಇವತ್ತಿನ ದಿವಸ ಇಷ್ಟು ಸಹಾಯ ಮಾಡಿದ್ದೀನಿ ಅಂದ್ರೆ ನನ್ನ ಜೀವನ ಎಲ್ಲ ನಿಮ್ಗೆ ಋಣಿಯಾಗಿರ್ತೀನಿ. ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ಹೈಯೆಸ್ಟ್ ಮೆಜಾರಿಟಿ ನಮ್ದೇ. ನೀವು ನನಗೆ ಕೊಟ್ಟಿರೋ ಆಶೀರ್ವಾದ ಅದು ಸದಾಕಾಲ ಹಂಗೆ ಮುಂದುವರಿಲಿ. ನಮಗೂ ನಿಮ್ಮ ಮೇಲೆ ಅಷ್ಟೇ. ನೀವು ಒಂದ್ಸಾರಿ ಎಲೆಕ್ಟ್ ಮಾಡಿಬಿಟ್ರೆ ನನಗೆ ಮನಸ್ಸಿನಲ್ಲಿ ಭಯ ಬರ್ತದೆ ಮನುಷ್ಯನಿಗೆ. ಯಾಕಂದ್ರೆ ಇವ್ರು ಇಷ್ಟು ಕಷ್ಟಪಟ್ಟು ನನಗೆ ಮಾಡಿದಾರಲ್ಲ, ನಾನು ರಿಜಿಸ್ಟ್ರೇಷನ್ ಮಾಡಿಕೊಟ್ಬಿಟ್ಟಂಗೆ. ನಾನು ರಿಜಿಸ್ಟರ್ ಆಗೋಗಿದ್ದೀನಿ ಇವಾಗ, ಇಷ್ಟಕ್ಕೆ ರಿಜಿಸ್ಟ್ರು ಇನ್ನ ಅಂತ. ನೀವು ಏನು ಕೆಲಸ ಆದರೂ ಆಗಲಿ ಮುಂಚೆನಿಂದನೂ ಅಷ್ಟೇ ನಾನು ಯಾವ ಥರ ನಿಮ್ಮ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನೋ ಅದೇ ಥರ ನಡ್ಕೊಂಡು ಹೋಗ್ತೀನಿ. ನೀವು ಹೇಳಿದ್ದಕ್ಕೆ ಯಾವ ವಿಚಾರದಲ್ಲಿ ಹೇಳಿದ್ರೇನು ನಾನು ತಪ್ಪು ಏನಾದರೂ ಮಾಡ್ತಾ ಇದ್ರೆ ನಾನು ತಿದ್ದುಕೊಂಡು ಹೋಗೋದಕ್ಕೆ ರೆಡಿಯಾಗಿರ್ತೀನಿ. ನೀವು ಯಾವತ್ತೂ ನಮಗೆ ಇದೇ ಥರ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಭಾಳ ಜನ ಪಾಪ ಭಾಳ ಕಷ್ಟಪಟ್ಟರು. ಯಾಕಂದರೆ ಒತ್ತಡ, MLA ಇಬ್ಬರದು ಒತ್ತಡ, DCC ಬ್ಯಾಂಕ್ ಮಾಜಿ ಅಧ್ಯಕ್ಷರು ಗೋವಿಂದ ಗೌಡರು ಅವರು ಒತ್ತಡಗಳ ಮೇಲೂ 2 ಓಟ್ ತೆಗ್ದವ್ರೆ ಅಂದರೆ ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಪಾಪ ಜನ ಎಷ್ಟೊಂದು ಪ್ರೀತಿನಿಂದ ಮಾಡ್ಕೊಂಡೋಗ್ರಲ್ಲ. ನನಗೆ ಆ ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಇರೋವರೆಗೂ ನಾನಿನ್ನ ತಲೆ ಬಗ್ಗಿಸ್ಕೊಂಡು ಹೋಗ್ತೀನಿ. ಮನುಷ್ಯಕ್ಕೆ ಯಾಪದ್ದೂ ಆಶೀರ್ವಾದ ಮಿಚ್ನೆ ಬಿಡ ತಲೆ ಹೊಂಚ್ಕೊಂಪೋಯೋದು ನೆರ್ಸ್ಕೊಳಲ್ಲ మేము. ನಾನು ಇನ್ನ ತಲೆ ಕೆಳಗಡೆ ಬಗ್ಗಿಸ್ಕೊಂಡೆ ನಿಮ್ಮ ಹತ್ರ ನಡ್ಕೊಳ್ತೀನಿ. ನಾನು ಹೇಳೋದು ಅಂತ ಅದಕ್ಕೆ ಕೆಲವು ಸರಿ ಹೇಳ್ತಾ ಇರ್ತೀನಿ. ನಾನು ತಿರ್ಗಾ ಏನಾದರೂ ಮನುಷ್ಯ ಯಾವಾಗಿರ್ತೀವಿ ಯಾವಾಗಿರೋದಿಲ್ಲ ಅಂತ ಗೊತ್ತಾಗಲ್ಲ. ತಿರ್ಗಾ ಹುಟ್ಟಿದ್ರೆ ಇದೇ ತಾಲೂಕಿನಲ್ಲಿ ಹುಟ್ಟು ನಿಮ್ಮ ಸೇವೆ ನಿಮ್ಮ ಸೇವೆ ನಾನು ಮಾಡಬೇಕು ಅನ್ನೋ ಇದರಿಂದ ಹೇಳ್ತಾ ಇದ್ದೀನಿ.
ನಮ್ಮ ಅಫಿಷಿಯಲ್ಸ್ ಅಷ್ಟೇ, ನಮ್ಮ ಡಾಕ್ಟರ್ಗಳು ಅಷ್ಟೇ, ಪ್ರತಿಯೊಬ್ಬರೂ ಎಲ್ಲರೂ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ಪಾಪ ಅವ್ರ ಮನಸ್ಸಲ್ಲಿ ಇಟ್ಕೊಂಡ್ರು ಅವರು ನಾನು ಯಾವ ಅಫಿಷಿಯಲ್ಸ್ಗೂ ನನಗೆ ಸಹಾಯ ಮಾಡ್ರಿ ಅಂತ ಕೇಳಲಿಲ್ಲ. ಯಾಕೆ ಕೇಳಲಿಲ್ಲ ಅಂತಂದರೆ ಅದು ನಾವು ಮಾಡೋದಲ್ಲ. ಅವ್ರು ಎಲ್ಲರನ್ನೂ ಉಪಯೋಗಿಸ್ಕೊಂಡ್ರು, ಬೆದರಿಸ್ತಾರೆ, ಇನ್ನೊಂದು ಮಾಡ್ತಾರೆ. ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನ ಉಪಯೋಗಿಸಿದ್ರು, ಕೇಸುಗಳು ಕೂಡ ಬುಕ್ ಮಾಡಿಸಿದ್ರು. ನಾನು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಮಾಲೂರು, ನಮ್ಮ MLA ಆದಂಥ ನಂಜೇಗೌಡರು ನಮ್ಮ ಜೊತೆ ಗಟ್ಟಿಯಾಗಿ ನಿಲ್ತ್ಕೊಂಡ್ರು. ಪಾಪ ಅವ್ರನ್ನೂ ಲೇಡಿ ಕ್ಯಾಂಡಿಡೇಟ್ ಇದ್ದು ಅವ್ರನ್ನೂ ಗೆಲ್ಸ್ಕೊಂಡು ಇವತ್ತಿನ ದಿವಸ ನಾವು ಅದೇ ಥರ ಮುಂದುವರಿತೀವಿ. ಆ ಥರ ಇವತ್ತು ಅದಕ್ಕೆ ಮಾಡಿದಕ್ಕೆ ತಕ್ಕ ಪಾಠ ಕಲಿಸಿದ್ದೀರಿ. ನಾವು ಇದೇ ಥರ ನಮ್ಮನ್ನು ಬೆದರಿಸ್ಕೊಂಡು ಮಾಡ್ಕೊಂಡು ಮಾನಿಂಕನೆ ಗೆಲ್ಸಿಂದು యునానిమస్గా ఇడిచిపెడితే ఇడిచింది ఏమి రెండోట్లా ఇప్పుడు తేలిపోయి కదా అంతాను. ಆ ಥರ ನೀವು ನನ್ನ ಪ್ರಾಣ ಕೊಟ್ಟಂಗೆ ನಿಲ್ತ್ಕೊಂಡು ನನ್ನ ಜೊತೆನಲ್ಲಿ ಕಂಬಗಳು ನಿಲ್ತ್ಕೊಂಡ್ರೆ ನಿಮ್ಗೆಲ್ಲರಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ. ಮತ್ತೆ ನಿಮ್ಗೆ ಏನು ಕೆಲಸ ಆದ್ರೂ ಸಹ ಯಾವುದಕ್ಕೂ ಭಯ ಪಡಬೇಡಿ. ನಾವಿದ್ದೀವಿ. ನಾವು 100 ವರ್ಷದ ರಾಜಕಾರಣ ಮಾಡಿರ್ತಕ್ಕಂಥವ್ರು. ನಾವು ಇವ್ರಂಗೆ 15 ವರ್ಷ 20 ವರ್ಷದಿಂದ ಮಾಡಿರ್ತಕ್ಕಂಥ ರಾಜಕಾರಣ ಅಲ್ಲ ನಮ್ಮದು. ನಮ್ಮ ತಂದೆ ಕಾಲದಿಂದನೂ 50ನೇ ಇಸ್ವಿಗೆ 40ನೇ ಇಸ್ವಿ ನಮ್ಮ ತಂದೆ ಫ್ರೀಡಮ್ ಜೈಲಿಗೆಲ್ಲ ಹೋಗಿದ್ದಿದ್ದು. ನಮ್ಮನ್ನು ಕಾಂಗ್ರೆಸ್ ಅಲ್ಲ ಅಂತ ಮಾತಾಡಿದ. ಕಾಂಗ್ರೆಸ್ ಅಲ್ಲ ಅನ್ನೋದು ಹೈಕಮಾಂಡು DK ಶಿವಕುಮಾರ್ ಅವರು ಹೈಕಮಾಂಡು ಇವರೇ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ರು ಕ್ಯಾಂಡಿಡೇಟ್ನ. ನಮ್ಮ ಕ್ಯಾಂಡಿಡೇಟ್ ಇಂಥವರು, ನಮ್ಮ ಪಾರ್ಟಿ ಇದು ಅಂತ. ಮೊನ್ನೆ ಬಂದಿರೋದವರು ಇಂದಿರಾ ಗಾಂಧಿಯವರು. ಇಂದಿರಾ ಗಾಂಧಿಯವರು ನಮ್ಮ ಮನೆಯಲ್ಲಿ 6 ವರ್ಷ ಇದ್ರು ಡೆಲ್ಲಿನಲ್ಲಿ. ನೆಹರು ಅವರು ನಮ್ಮ ಅಪ್ಪನ ಚಿಕ್ಕ ವಯಸ್ಸಿನಲ್ಲಿ 10 ವರ್ಷ ಮಿನಿಸ್ಟರ್ ಮಾಡ್ಕೊಂಡಿದ್ರು. ಆಮೇಲೆ ಬೆಂಗಳೂರಿನಲ್ಲಿ ಇನ್ನೂ 5 ವರ್ಷ ಮಾಡಿಸಿದ್ರು. 6 ಪೋರ್ಟ್ಫೋಲಿಯೋಗಳು ಕೊಟ್ಟಿದ್ರು ನಮ್ಮ ತಂದೆಗೆ. 1 ಅಲ್ಲ 2 ಅಲ್ಲ, ಇವತ್ತು 11 ಜನ ಮಿನಿಸ್ಟರ್ಸ್ ಇದ್ದಾರೆ. ಅಂತ ಪೋರ್ಟ್ಫೋಲಿಯೋಗಳು ಕೊಟ್ಟಿದ್ರು ನೆಹರು ಅವರು ನಮ್ಮ ತಂದೆಗೆ. ಇವ್ರು ನಮ್ಮನ್ಗೆ ಹೇಳೋದು ನೀವು ಕಾಂಗ್ರೆಸ್ಸಾ? ಅವ್ರಿಗಷ್ಟೇ ನಗಬಾಟ್ಲದೇ. ಅವ್ರೆಷ್ಟು ಮಾತಾಡ್ತಾ ಇದ್ರು ಅದಕ್ಕೆ ಇವತ್ತಿನ ದಿವಸ ಎಲ್ಲ ಸೇರ್ಕೊಂಡು ಉತ್ತರ, ಅದ್ರ ಪ್ರತಿಫಲ ಅವ್ರಿಗೆ ಅರ್ಥ ಮಾಡ್ಕೊಬೇಕು. ಇವಾಗ್ಲೂ ಅಷ್ಟೇ, ಇವಾಗ್ಲೂ ಖಾರ ಮೀರಿಲ್ಲ. ಈ ತರ ಮಾತಾಡೋದು, ಇನ್ನೊಂದು ಮಾಡೋದು. ನಾನು ರಾಜಕಾರಣ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೆ. ಮುಂದಕ್ಕೆ ಆಗೋಲ್ಲ, ಮುಂದಕ್ಕೆ ಆಗೋದಿಲ್ಲ. ಅದಕ್ಕೆ ಎಚ್ಚರಗೊಳ್ಬೇಕು. ಅವ್ರೂ ಅಷ್ಟೇ ಎಚ್ಚರದಿಂದ ಇರಬೇಕಾಗಿ ಬರ್ತದೆ. ಪ್ರತಿಯೊಂದು ಕಾಲದಲ್ಲೂ ಎಲೆಕ್ಷನ್ ಬಂದಾಗ ನಮ್ಮನ್ನು ಉಪಯೋಗಿಸ್ಕೊಂಡು ತಿರ್ಗಾ ಅವ್ರು ಯಾವ ಲೆಕ್ಕ ಇನ್ನೊಂದು ಅನ್ನೋದು ಬಂದ್ರೆ ಯಾರು? ನಾನು MV ಕೃಷ್ಣಪ್ಪನವ್ರ ಮಗ. ರಕ್ತ MV ಕೃಷ್ಣಪ್ಪನವ್ರ ರಕ್ತನೇ ನನ್ನ ಮೈನಲ್ಲಿರೋದು. ಹಂಗೆ ನಾನು ನಿಮ್ಮ ಪ್ರಶ್ನವ್ರು ಯಾರೋ ಕೇಳಿದ್ರು ಬೆಳಿಗ್ಗೆ. ಅದಕ್ಕೆ ನಂಜೇಗೌಡರು ಮಾತಾಡ್ಬಿಟ್ಟು ನನ್ಗೆ ಹೇಳ್ಬಿಟ್ರು, ಜಯಸಿಂಹ ಅವರು 8ನೇ ಸಾರಿ ನಿಲ್ತಿರೋದು, ಗೆಲ್ತಾರವರು, ಅವ್ರನ್ನ ಕೇಳ್ರಿ ಅಂತ. ನಾನೇನು ಮಾಡಿ, ದೇವ್ರು 7 ಸಾರಿ ನನ್ಗೆ ಆಶೀರ್ವಾದ ಮಾಡೋಣಪ್ಪ, ಇದು 8ನೇ ಸಾರಿ ನಿಲ್ತಿದ್ದೀವಿ, ತೆಗ್ಗೇದೆಲ್ಲದು ಅಂತ ಹೇಳಿದೆ. ಹಂಗೆ ನಾನು ತೆಪ್ಪಗಿರೋವನ್ನ ಕೇರಿತಾರೆ. ಕೇರಿದ್ರೆ ನಾವೆದ್ದು ನಿಲ್ತ್ಕೊಂಡ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿ ಬರ್ತದ. ಅವರು ನಾವು ಅದರಲ್ಲೇ ಬೆಳೆದು ಬಂದಿರೋರು ನಾವು. ಇವ್ರು ಅಕಸ್ಮಾತ್ ಆಗಿ ಬಂದಿರೋದು. ನಾನು ಅನೇಕರಿಗೆ ಹೇಳ್ತಾ ಇದ್ದೀನಿ, ನಾನು ಹುಟ್ಟಿದಾಗ ನರ್ಸ್ ನಮ್ಮ ಅಮ್ಮನ ಕೇಳಿದಂತೆ, ಏಮ್ಮ ನಿಮ್ಮ ಮಗ ಕಬಡ್ಡಿ ಅಂತವನೇ ಅಂತ. ನಾವು ಹುಡ್ದಾಗಿಂದ ಕಬಡ್ಡಿ ಆಡ್ಕೊಂಡ್ ಬಂದಿರೋರು ನಾವು. ಇವ್ರು ಮೊನ್ನೆ ಕಬಡ್ಡಿ ಪಟ್ಟಗಳು ಕಲ್ತಿರೋರು. ಇವರು 2 ಓಟ್ ಬಂದೈತೆ ಅಂದ್ರೆ ನೀವು ಯೋಚನೆ ಮಾಡ್ಕೊಳ್ತೀವಿ. ಇಷ್ಟು ಜನ ಅವ್ರು ಸೇರಿ ಈ ಶಕ್ತಿ ಎಲ್ಲ ನೀವು ಕೊಟ್ಟಿದ್ದೀರಿ ನನಗೆ. ಲೆಕ್ಕಗಳೇ ಹೇಳ್ಬಿಟ್ಟಿದ್ರು ನಮ್ಮವರೆಲ್ಲ, ಇಂತೆ ಪಡೆಯೋದು ಅವಳಿಗೆ, ಇಂತೆ ಪಡೋದು ಅಂತ ಅಲ್ಲ. ನಾನು ಹೇಳಿದೆ 5 ಓಟ್ ಅವ್ರು ತಕೊಂಡವ್ರೆ ಅಂದ್ರೆ ನಾನು ರಾಜಕಾರಣಕ್ಕೆ ಬರೋದಿಲ್ಲ ಇನ್ಮೇಲೆ ಅಂತ, ಬಿಟ್ಬಿಡ್ತೀನಿ ಅಂತ. ಇಷ್ಟೇ ಬರೋದು ಅವ್ರಿಗೆ. ಅಷ್ಟಕ್ ಮೇಲೆ ಬಂದ್ರೆ 5 ಓಟ್ ಏನೋ ತೆಗೆದು ಬಿಟ್ಟವ್ರೆ ಅಂದ್ರೆ ಅವರು ನಾನು ರಾಜಕಾರಣ ಬಿಟ್ಬಿಡ್ತೀನಿ, ನನಗೆ ಬೇಕಾಗಿಲ್ಲ ಆಮೇಲೆ ಅಂತ. ಅದನ್ನ ನೀವು ನನಗೆ ಉಳಿಸ್ಕೊಟ್ಟಿದ್ದೀರಿ. ನಿಮ್ಮ ಧೈರ್ಯದಿಂದ ನಾನು
ಅಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ. ಗರ್ವದಿಂದ ನಾನು ಮಾತಾಡಿಲ್ಲ ಯಾವತ್ತೂ. ಅವ್ರು ಮಾತಾಡ್ತಾ ಇರೋ ಮಾತುಗಳನ್ನ ಇವು ಎಲ್ಲ ಕೇಳಿದಾಗ ಮನ್ಸಿಗೆ ನೋವಾಗ್ತದೆ. ಯಾಕಂದ್ರೆ ನಾನು 8 ಜನ ಪ್ರೈಮ್ ಮಿನಿಸ್ಟರ್ ಜೊತೆ 1-to-1 ಮೀಟ್ ಮಾಡಿದ್ದೀನಿ. ನಮ್ಮ ಫೋಟೋಗಳಿದ್ದಾವೆ, ನೀವು ನೋಡ್ಬೋದು. 8 ಜನ ಪ್ರೈಮ್ ಮಿನಿಸ್ಟರ್ ನಾನು ನೋಡಿರೋದು. ಇವ್ರು ಏನೂ ನೋಡದೇ ಇರೋರು ನಮ್ಮನ್ನು ನೀವು ಕಾಂಗ್ರೆಸ್ಸಾ ಇನ್ನೊಂದ ಅಂತ ಕೇಳೋದು. ಅವ್ರು ಏನೇನು ಮಾಡೋರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಯಾವಾಗ ಯಾರ್ಯಾರು ಏನೇನು ಮಾಡಿದ್ರು ಅನ್ನೋದನ್ನ ಇವಾಗ ಮಾತಾಡೋದು ಬೇಡ. ಅದು ಎಲ್ಲಿ ಬಿಚ್ತೀವೋ ಅಲ್ಲಿ ಬಿಚ್ತೀವಿ. ನಾವು ಇವತ್ತು ನಮ್ಮ ಮೇಲೆ ಕ್ಯಾಂಡಿಡೇಟ್ಗಳನ್ನ ಹಾಕಿ ನನ್ನ ಮೇಲೇನೆ ಕ್ಯಾಂಡಿಡೇಟ್ನ ಹಾಕೋ ಒಂದು ಪರಿಸ್ಥಿತಿ ಬಂದಾಗ ಇದನ್ನೆಲ್ಲ ನಾವು ಹೈಕಮಾಂಡ್ಗೂ ತಿಳಿಸ್ಬಿಟ್ಟು ಇವ್ರು ಇಷ್ಟು ಜನ ಸೇರ್ಕೊಂಡು ಹಿಂಗೆ ಮಾಡಿದ್ರೂ 2 ಓಟ್ ತಗೊಂಡವ್ರೆ ಅಂತಂದ್ರೆ ಅಲ್ಲಿ ಹೈಕಮಾಂಡಲ್ಲಿ ಈಗಾಗಲೇ ಹೋಯ್ತು, ಅದೆಲ್ಲ ಇಂಟಿಮೇಷನ್ ಹೋಯ್ತು ಹಿಂಗೆ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಅವರು ನಮ್ಮ ಪಕ್ಷದವ್ರು, ಅದರಲ್ಲಿ ಒಂದಿಬ್ರು ನಮ್ಮ ಪಕ್ಷದವ್ರು ಇದ್ದಾರೆ ಶಾಸಕರುಗಳು, ಅರ್ಥ ಮಾಡ್ಕೊಬೇಕು. ಇವೆಲ್ಲ ನಮ್ಮನ್ನು ಉಪಯೋಗಿಸ್ಬಿಟ್ಟು ಆಮೇಲೆ ಉಗಿದು ಬಿಡ್ತಾರಲ್ಲ ಎಲ್ಲಡಿಕೆ ಹಾಕೊಂಡು ಹಂಗೆ ಉಗಿಯೋ ವಸ್ತುಗಳು ನಾವು ಅಲ್ಲ ಅಂತ ಹೇಳ್ತಾ ಮುಂದಕ್ಕೆ ಎಚ್ಚರವಾಗಿ ಇರಿ. ನಮ್ಗಿನ್ನೇನು ಬೇಡ, ಗೌರವ ಕೊಟ್ರೆ ಸಾಕು ನಮಗೆ. ಅಪ್ಪ ಇಂಥವ್ರ ಮಗ ಹಿಂಗೆ ಕೆಲಸ ಮಾಡ್ತಾ ಇದ್ದಾನೆ, ನಾವು ಜೊತೆ ಇಲ್ಲ ನಾನೇನು MLA ನಿಲ್ಲಕ್ಕಾಗ್ತದ ಅಥವಾ MP ನಿಲ್ಲಕ್ಕಾಗ್ತದ? ನಾನೇನು ಕಾಂಪಿಟೇಟರ್ ಅವ್ರ ಮೇಲೆ? ನಮ್ಗೆ ಗೌರವ ಕೊಟ್ರೆ ನಾವು ಗೌರವಗೆ ಅವ್ರ ಜೊತೆ ಇದು ಮಾಡ್ತೀವಿ. ನಮ್ದೇನು ನಾವು ಅಂತ ಬುದ್ಧಿ ಕಲ್ತಿಲ್ಲ. ಇಲ್ಲಿದ್ರೆ ಇವತ್ತು ಜನ ಓಟ್ ಇಷ್ಟ ಹಾಕಬೇಕಾಗಿದ್ರೆ ನಾವು ಗೌರವದಿಂದ ನಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಜನ ಹಾಕಿದ್ದಾರೆ. ನೀವು ನಮ್ಮ ಹಿಂದೆ ಹಿಡ್ಕೊಂಡು ಒಳ್ಳೆ ಪಿಲ್ಲರ್ಗಳು ನೋಡಿ, ಮನೆ ಪಿಲ್ಲರ್ಗಳಿರ್ಬೇಕಾಗಿದ್ರೆ ಅದೇ ಮೇಯ್ನ್ ಆಗಿ ಇರೋದು. ಪಿಲ್ಲರ್ಗಳಿದ್ದಂಗೆ ನಿಂತ್ಕೊಂಡು ಇವತ್ತಿನ ದಿವಸ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಿ. ತಮ್ಮ ಎಲ್ರಿಗೂ ಈ ಆಶೀರ್ವಾದ ನನ್ನ ಮೇಲೆ ಯಾವತ್ತೂ ನಿಮ್ದು ಇರಲಿ ಅಂತ ಹೇಳ್ತಾ, ಇವತ್ತು ಇಷ್ಟೊಂದು ಜನ ಬಂದು ಅಲ್ಲಿ ಹೋಗಿದ ತಕ್ಷಣ ಒಂದೇ ಸಾರಿ ಹೋಗ್ಬಿಟ್ಟು ಹಾಕ್ಬಿಟ್ಟು ನಮ್ದು 58 ಓಟನ್ನು ಒಂದೇ ಸಾರಿ ಬಿದ್ದಾಯಿತು. ನಾನು ಅವಾಗ ಅಂದ್ಕೊಂಡೆ ಇದರಲ್ಲಿ ಯಾವ್ದನ್ನ ಅಕಸ್ಮಾತ್ ಏನೋ ಆಗ್ತದಂತ ಚೇಂಜ್ ಆಗಲೇ ಇಲ್ಲ. ಅದನ್ನು ಏನೋ ಯಾವ್ದಾರ ಒಂದೇನೋ ಚೇಂಜ್ ಆಗ್ಬೋದೇನೋ ಅಂತ ಗಮನಕ್ಕೆ ಬಂತು. ಅದು ಆಗಲಿಲ್ಲ. ಇಷ್ಟೊಂದು ಕಷ್ಟಪಟ್ಟು ನೀವು ನನ್ನ ಮರ್ಯಾದೆ ಉಳಿಸಿರೋದಕ್ಕೆ ನಾನು ನಿಮ್ಮ ಹತ್ರ ಅದೇ ಥರ ನಡ್ಕೊಳ್ತೀನಿ. ನಾನು ಎಲ್ಲನ ತಪ್ಪು ನಡ್ಕೊಳ್ತಾ ಇದ್ದೀನಿ, ನೀವು ಯಾವತ್ತಾದರೂ ಹೇಳ್ರಿ. ನಾನು 10 ವರ್ಷದ ಹುಡುಗ ಯಾರನ್ನ ಅಣ್ಣ ನೀನು ತಪ್ಪು ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ ಸ್ವಲ್ಪ ಯೋಚನೆ ಮಾಡಿ ನಾನು ತಪ್ಪಿದ್ರೆ ನಾನು ಒಪ್ಕೊಳ್ತೀನಿ. ಹೌದಪ್ಪ ನಂದೇ ತಪ್ಪು, ತಿದ್ಕೊಳ್ತೀನಿ ಅಂತ 10 ವರ್ಷ ಹುಡುಗ ಹೇಳಿದ್ರೂ ನಾನು ತಿದ್ಕೊಳ್ಳೋಕ್ಕೆ ರೆಡಿಯಾಗಿದ್ದೀನಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಆಶೀರ್ವಾದ ಮುಂದಕ್ಕೆ ಇದೇ ಥರ ನಾನು ಹಿಂದ್ಗಡೆನೇ ಇರಲಿ ಅಂತ ಹೇಳ್ತಾ, ನೀವು ಇವತ್ತೆಲ್ಲ ಇಷ್ಟು ಕಷ್ಟಪಟ್ಟು ಬಂದು ನನ್ನ ಜೊತೆ ಇದ್ಕೊಂಡು ನಾನು ಧೈರ್ಯ ಕೊಟ್ಕೊಂಡು 38 ವರ್ಷ, ಇವಾಗ 38 ವರ್ಷಕ್ಕೆ ನಾನು ಎಲೆಕ್ಟ್ ಮಾಡಿದ್ದೀನಿ. ಅವಾಗಿಂದ ನಮ್ಮ ಮಗು ನಮ್ಮ ಹುಡುಗ ಅನ್ನೋ ದೃಷ್ಟಿ ನೀವು ಭಾವನೆ ಇಟ್ಕೊಂಡು ಇವತ್ತು ಅಲ್ಲಿ ಕೋಲಾರದಲ್ಲಿ ಕೇಳ್ತಾ ಇದ್ರೆ ಪಕ್ಕದಲ್ಲಿರೋರು ನಮ್ಮವ್ರು ಕೇಳ್ತಾ ಇದ್ದಾರೆ, మీరు ಎಂತೆಂತ ಇಸ್ತ್ರಿ ಕಾಸು ಪ್ರೆಸಿಡೆಂಟ್ಲಿಕ್ಕೆ ಅಂತ. ಅವ್ರು 3 ಲಕ್ಷ 3.5 ಲಕ್ಷ ಎಲ್ಲ కొట్టిದ್ರು దుడ్డుಗಳು. ಅವ್ರು ಹೇಳಿದ್ರೆ మేము ₹1 తీసుకున్నోళ్ళే మేము అడిగేదిలే అయిపిస్తే తీసుకునేది కూడా లేదు అంటే, ఓ ఎట్లా జనాలయ్య మీరు స్వామి, ఆయన ఎట్లా డైరెక్టర్ మీకు ಸಿಕ್ಕಿನೇವಡು ಅಂತ ಮುಳ್ಬಾಗಿಲು ಕೋಲಾರದವರು ಎಲ್ಲರೂ ಆ ಗೌರವ ನಿಮಗೆ ಸಲ್ಲಬೇಕಾಗಿರೋದು. ಇವತ್ತು ನೀವು ಆ ಥರ ಯಾರನ್ನು ಒಬ್ಬರೂ ₹1 ನನ್ನ ಹತ್ರ ಕೇಳಲಿಲ್ಲ. ನಾನೇನಕ್ಕೋ ಕೇಳಿದ್ರೆ ಏನೇನೋ ಅಂದ್ರು ಬಿಡಿ, ಅವೆಲ್ಲ ಇಲ್ಲಿ ಬೇಡ, ಇಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಬದಲು ನಮ್ಮ ಅಮ್ಮನ ಪಕ್ಕದಾಗ ಮಲ್ಕೊಂಬಿಡಕ್ಕೆ ಹೇಳ್ರೋಡೋ. ಅದಕ್ಕೋಸ್ಕರ ತಮಗೆಲ್ಲ ಇದೇ ಥರ ಮುಂದಕ್ಕೂ ನನ್ನ ಕಾಪಾಡ್ಕೊಂಡು ಹೋಗ್ಬೇಕು, ನಾನು ನಿಮ್ಮನ್ನು ಕಾಪಾಡ್ತೀನಿ ಅಂತ ಹೇಳ್ತಾ, ಇವತ್ತು ಎಲ್ಲ ಇಷ್ಟು ಬಂದು ಜೊತೆನಲ್ಲಿದ್ದು ಕಷ್ಟಪಟ್ಟು ರಾತ್ರಿ ಎಲ್ಲ ಕೆಲವರು ನಮ್ಮ ಹುಡುಗರು ಇವರೆಲ್ಲ ರಾತ್ರಿ ಅಲ್ಲೆಲ್ಲ ಹೋಟೆಲ್ಗೆ ಹೋಗಿದ್ರು. ಅಲ್ಲೆಲ್ಲ ಬಸ್ಗಳಲ್ಲಿ 2 ಬಸ್ಗಳಲ್ಲಿ ತಂದು ನಾವು ಎತ್ಕೊಂಬಂದು ಇಳಿಸ್ದಾಗ ಕೂಡ ನಾನು ಬೆಂಗಳೂರು ಹತ್ರ ರಾತ್ರಿ ಎಲ್ಲ ಕಾವಲು ಕಾತಿದ್ವು. ತಮ್ಗೆಲ್ರಿಗೂ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತಾ ಮುಂದಕ್ಕೂ ಇದೇ ಥರ ನಡ್ಕೊಂಡು ಹೋಗೋಣ ಅಂತ ಹೇಳ್ತಾ